ರೈತ ಬಂದವರೇ, ನನ್ನ ಹೆಸರು ಫಾತಿಮಾ ಫಿರ್ದೌಸ್. ನಾನು ಮೈಸೂರಿಂದ ಬಂದಿದ್ದೀನಿ. ನಾನು ಇವತ್ತು ಭತ್ತಕ್ಕೆ ಕೊಟ್ಟಿರೋ ಪ್ರಾಡಕ್ಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾವುದು ಅಂತಂದರೆ ಮೈಸೂರು ತಾಲೂಕು ಕಳಸನವಾಡಿ ಗ್ರಾಮದಲ್ಲಿ, ಚಿಕ್ಕ ಗ್ರಾಮದಲ್ಲಿ ನಾನು ಇವ್ರಿಗೆ ಸಿದ್ಧಲಿಂಗ ಸರ್ ಅನ್ನೋರಿಗೆ ನಾನು ಪ್ರಾಡಕ್ಟ್ನ ಕೊಟ್ಟಿದ್ದೀನಿ. ನಮ್ಮದು ಸಮೃದ್ಧ ಆಗೋ ಪ್ರಾಡಕ್ಟ್ನ ಕೊಟ್ಟಿದ್ದೀನಿ. ಬೆಟ್ಟ ಅಪ್ಲಿಕೇಶನಿಂದನೇ ನಾನು ಕೊಟ್ಟಿದ್ದೀನಿ. ಅವರು ತೊಗೊಂಡು ಭತ್ತಕ್ಕೆ ಯೂಸ್ ಮಾಡಿದ್ದಾರೆ. ಹಾಗೆಯೇ ಅವರು ಇಲ್ಲೇ ಇದ್ದಾರೆ. ಅವ್ರನ್ನ ನಾವು ಪರಿಚಯ ಮಾಡಿಸ್ಕೊಳ್ಳೋದ. ಇವ್ರು ಪರಿಚಯ ಮಾಡೋಕ್ಕೂ ಮುಂಚೆ ಇವ್ರು ಯಾರು ಕಾಂಟ್ಯಾಕ್ಟ್ ಅಂದರೆ ಪಲ್ಲವಿ ಮೇಡಮ್ ಅವ್ರ ಕಾಂಟ್ಯಾಕ್ಟ್. ಇವರು ಪಲ್ಲವಿ ಮೇಡಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಅವರು ಹಾಗೇನೆ ಇವಾಗ ಸಿದ್ಧಲಿಂಗ ಸರ್ನ ನಾನು ಮಾತಾಡಿಸ್ತಿದ್ದೀನಿ. ನಮಸ್ತೆ ಸರ್. ಇವಾಗ ನಮ್ಮದು ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ತೊಗೊಂಡಿದ್ರಲ್ಲ, ನೀವು ಇವಾಗ ತೊಗೊಂಡಿದ್ರಲ್ಲ ಹಾಕೋಕ್ಕೆ, ನಿಮ್ಮ ಅನಿಸಿಕೆನ ಒಂದೆರಡು ಮಾತನ್ನು ಹಂಚ್ಕೊಳ್ಳಿ ಅಂತ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರಾಡಕ್ಟ್ ನಿಮ್ಮ ಪ್ರಾಡಕ್ಟ್ ಗೊಬ್ಬರದಿಂದ ಒಳ್ಳೆ ತಳಿ ಬಂದಿದೆ ಮೇಡಮ್. ಬೆಳವಣಿಗೆನೂ ಇದೆ. ನಮ್ಮ ಪಕ್ಕದ ಜಮೀನವ್ರದ್ದು ಬೆಳವಣಿಗೆ ಕಮ್ಮಿ, ನಮ್ಮ ಬೆಳವಣಿಗೆ ಜಾಸ್ತಿ ಇದೆ. ಆದ್ದರಿಂದ ಗೊನೆನೂ ಲಾಂಗ್ ಇದೆ. ಅವ್ರದ್ದು ಗೊನೆ ಕಮ್ಮಿ ಇದೆ ಮೇಡಮ್. ಅವ್ರ ಪಕ್ಕದವ್ರದ್ದು ಇಷ್ಟಕ್ಕೆ ಜೊಳ್ಳು ಕಾಣ್ತಾ ಇದೆ. ನಮ್ಮದು ಹೆಚ್ಚಿಗೆ ಜೊಳ್ಳಿಲ್ಲ ಮೇಡಮ್. ಆದರೆ ಒಳ್ಳೆ ತಳಿ ಬಂದಿದೆ. ನಾವು ಅಕ್ಕಪಕ್ಕದವ್ರಿಗೆ ಹೇಳಿ ನಿಮ್ಮ ಪ್ರಾಡಕ್ಟ್ ಗೊಬ್ಬರ ತಗೊಳ್ಳೋಕ್ಕೆ ಹೇಳ್ತೀನಿ ಮೇಡಮ್. ಇಷ್ಟು ವರ್ಷ ನೀವು ಹಿಂದಿನ ವರ್ಷ ಹಾಕಿದ್ರಲ್ಲ, ಅದಕ್ಕೂ ಇವಾಗೂ ಏನು ಅನಿಸ್ತು ನಿಮಗೆ? ಹಿಂದಿನ ವರ್ಷ ಕಮ್ಮಿ ಇಳುವರಿ ಕೊಡ್ತು ಮೇಡಮ್. ಈಗ ಹೆಚ್ಚಿನ ಇಳುವರಿ ಕೊಡ್ತದೆ. ಎಕರೆಗೆ ಹಾಕಿದ್ದೀರಾ ನಮ್ಮದು ಪ್ರಾಡಕ್ಟ್ನ? ಒಂದು ಮುಕ್ಕಾಲು ಎಕರೆಗೆ ಹಾಕಿ ಮೇಡಮ್. ಸದ್ಯಕ್ಕೆ ನಮ್ಮದು ನಿಮ್ಮ ಪ್ರಾಡಕ್ಟ್ 1 ಎಕರೆಗೆ ಹಾಕಿ ಮೇಡಮ್. ನಮ್ಮದೇ ಬೇರೆ ಒಂದು ಮುಕ್ಕಾಲು ಎಕರೆಗೆ ಹಾಕಿ. ಹೌದಾ? ಅದು ಆ ಪ್ರಾಡಕ್ಟ್ ಅದು ಹಾಕಿದಿರಲ್ಲ, ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿ ಹಾಕಿದಿರಲ್ಲ, ಹಾಗೆ ನಿಮಗೆ ಅದು ಪ್ರಾಡಕ್ಟ್ಗೆ ನಮ್ಮದು ಸಮೃದ್ಧ ಆಗೋ ಪ್ರಾಡಕ್ಟ್ಗೂ ಏನು ವ್ಯತ್ಯಾಸ ಹೇಳ್ತೀರಾ ನೀವು? ಮೇಡಮ್, ಇದೊಂದು ಸ್ವಲ್ಪ ಗೊನೆ ಲಾಂಗ್ ಬಂದಿದೆ ಮೇಡಮ್. ಅದು ಗೊನೆ ಲಾಂಗ್ ಕಮ್ಮಿ ಇದೆ. ಅದು ಇನ್ನೇನು ಮಣಿಕಳ ಸಂದರ್ಭ ಬಂದಿದೆ. ಇದು ಕಂಬ ಜಿಂಡು ಆಗಿದೆ, ಮಲಗಿಲ್ಲ ಮೇಡಮ್. ಹೌದಾ? ಇವಾಗ ನಿಮಗೆ ಇವಾಗ ನಮ್ಮ ಪ್ರಾಡಕ್ಟ್ನ ನೀವು ಯೂಸ್ ಮಾಡಿದ್ರೆ ತುಂಬ ಖುಷಿ ಆಯಿತು. ನಿಮ್ಮ ಮಾತು ಅನಿಸಿಕೆನ ಹೇಳಿದ್ರಿ. ಹಾಗೆಯೇ ರೈತ ಬಂದವರೇ, ಇವತ್ತು ಹೇಳ್ತಿದ್ದೀನಿ, ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟು ಹೆಮ್ಮೆಯಿಂದ ಹೇಳೋ ಪ್ರಾಡಕ್ಟು. ಯಾಕಂದರೆ ಇದೇ ಫಸ್ಟು ನಾನು ಇವ್ರಿಗೆ, ನಮ್ಮ ಸಿದ್ಧಲಿಂಗ ಸರ್ಗೆ ಅವ್ರಿಗೆ ಕೊಟ್ಟಿರೋದು. ಅದು ಅವ್ರಿಗೆ ತುಂಬ ಹೆಮ್ಮೆ ಪಟ್ಟೈತೆ, ಖುಷಿ ಪಡ್ತಾ ಇದೆ. ಹೇಳ್ತಾ ಇದ್ದಾರೆ ಅವರೇನೆ, ನಮಗೆ ಕಾಲ್ ಮಾಡಿದ್ರು, ನಮ್ಮ ಜಮೀನಿಗೆ ಬನ್ನಿ ನೋಡ್ಕೊಂಡೋಗಿ ಮೇಡಮ್, ಚೆನ್ನಾಗಿ ರಿಸಲ್ಟ್ ಬಂದೈತೆ, ಚೆನ್ನಾಗಿದೆ. ಎಲ್ಲ ಕಡೆ ಎಲ್ಲ ಮಲಗಿಬಿಟ್ಟಿದೆ, ಅಕ್ಕಪಕ್ಕ ಕಡೆ ಎಲ್ಲ ಇದೆಲ್ಲ ಗಾಳಿಗೆ, ಬಿಸಿಲಿಗೆ, ಆಮೇಲೆ ಜಾಸ್ತಿ ಮಳೆಗೆ ಮಲಗ್ಬಿಟ್ಟೈತೆ. ನಮ್ಮದು ದಿಂಡು ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅಂತ ಹೇಳ್ತಾ ನಾನು ಇವತ್ತು ದಿನ ನಮ್ಮ ಮಾತಾಡ್ದ ಸಿದ್ಧಲಿಂಗ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ, ನಾನು ಜೈ ಜೈ ಸಿಂಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.